ಸನ್ಮಾನ್ಯ ಶ್ರೀ ವಸಂತ್ ಕುಮಾರ್ ಅವರನ್ನ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತಿಸಿದರು. ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇಂದು ವಿವಿಧ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ವಾರ್ಡ್ ನಂಬರ್ 4ರ ಮಾಜಿ ನಗರಸಭೆ ಸದಸ್ಯ ಈಶಪ್ಪ ಅವರ ನೇತೃತ್ವದಲ್ಲಿ ವಾರ್ಡ್ ನಂಬರ್ 4ರ ಕೆ ನರಸಿಂಹಲು, ವಾರ್ಡ್ ನಂಬರ್ 3ರ ಪ್ರಕಾಶ್ ಹಾಗೂ ವಾರ್ಡ್ ನಂಬರ್ 2ರ ಮಾರೆಪ್ಪ ಭಂಡಾರಿ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ಅವರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎ ವಸಂತ್ ಕುಮಾರ್ ಅವರು, ಕಾಂಗ್ರೆಸ್ ಪಕ್ಷವು ಎಂದಿಗೂ ಬಡವರ, ದೀನ ದಲಿತರ ಪರ ಕೆಲಸ ಮಾಡುವ ಪಕ್ಷವಾಗಿದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಜನರ ಪರವಾಗಿ ಕೆಲಸ ಮಾಡುತ್ತದೆ. ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡುವುದು ಎಂದರೆ ಬಡವರ ಪರವಾಗಿ ಇದ್ದೇವೆ ಎಂದು ಹೇಳಬಹುದು. ಕಾಂಗ್ರೆಸ್ ಪಕ್ಷವು ಕಾರ್ಯತರರನ್ನು ಗುರುತಿಸಿ ಉನ್ನತ ಹುದ್ದೆಗಳನ್ನು ನೀಡುತ್ತದೆ. ಕಾರ್ಯತರರು ಅವಕಾಶಕ್ಕಾಗಿ ಕಾಯಬೇಕು ಮತ್ತು ಪಕ್ಷವನ್ನು ಬಲಪಡಿಸಲು ಮುಂದಾಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಬಸವರಾಜ ಪಾಟೀಲ್ ಹಿಟಗಿ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರತಿ ವರ್ಷ 60,000 ಕೋಟಿ ರೂಪಾಯಿ ಹಣವನ್ನು ನೇರವಾಗಿ ಬಡ ಜನರ ಮನೆಗೆ ನೀಡುತ್ತಿದೆ. ಈ ಕುರಿತು ಜನರೊಂದಿಗೆ ಚರ್ಚಿಸಿ ಪ್ರಚಾರ ಮಾಡಬೇಕೆಂದು ಹೇಳಿದರು. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಮತಗಳ್ಳತನ ವಿರೋಧಿ ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕೆಂದು ಹೇಳಿದರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಲು ಕಾರಣರಾದ ಈಶಪ್ಪನವರಿಗೆ ಧನ್ಯವಾದಗಳು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಶಾಂತಪ್ಪ, ಕಾರ್ಯದರ್ಶಿ ಅಸ್ಲಾಂ ಪಾಷಾ, ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಂ, ಅಬ್ದುಲ್ ಕರೀಂ, ಜಿ ಶಿವಮೂರ್ತಿ, ಅಮರೇಗೌಡ ಹಂಚಿನಾಳ, ಮುರಳಿ ಯಾದವ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸ್ನೇಹಿತರೆ, ಈ ಎಲ್ಲ ಮುಖಂಡರುಗಳು ಮಾಜಿ ನಗರಸಭಾ ಸದಸ್ಯರಾದ ಈಶಪ್ಪನವರ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಯಾಗಿದೆ. ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಕೆ ಶಾಂತಪ್ಪ ಅವರು ಮಾತನಾಡಬೇಕಾಗಿದೆ. ವಾರ್ಡ್ ನಂಬರ್ 2, 3, 4 ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶಾಲಂ ಅವರೇ, ಸಹೋದರ ಅವರೇ, ನಮ್ಮ ಕಿರಣ್ ಅಮರೇಗೌಡ ಅವರೇ, ನಮ್ಮ ಅಸ್ಲಾಂ ಪಾಷಾ ಅವರೇ ಸೇರ್ಪಡೆಯ ನೇತೃತ್ವವನ್ನು ವಹಿಸಿದಂತಹ ನಮ್ಮ ಸಹೋದರರಾದಂತಹ ಮಾಜಿ ನಗರಸಭೆ ಸದಸ್ಯರಾದಂತಹ ಅನ್ಯ ಶ್ರೀ ಈಶಪ್ಪನವರು, ಅನೇಕ ಪಕ್ಷದ ಹಿರಿಯರು ಮುಖಂಡರು ಇರುತ್ತಾರೆ. ನಿಮ್ಮ ಆಯ್ಕೆ ಬಹಳ ಸಮಂಜಸವಾಗಿದೆ ಮತ್ತು ಸ್ವಾಗತಾರ್ಹವಾಗಿದೆ ಅಂತ ಹೇಳಿ ನಾವು ಪಕ್ಷದ ಮುಂಚೂಣಿಯಲ್ಲಿ ನಿಂತು ಪಕ್ಷದ ಸಂಘಟನೆಯನ್ನು ಮಾಡಬೇಕು. ಅದರ ಜೊತೆಗೆ ಪಕ್ಷಕ್ಕೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಕ್ರಿಯಾಶೀಲತೆ ನಡೆಯಲಿ. ಏನು ಇವತ್ತು ನಮ್ಮ ಮಾಜಿ ನಗರಸಭಾ ಸದಸ್ಯರು, ನನ್ನ ಆತ್ಮೀಯ ಸಹೋದರರಾದಂಥ ಈಶಪ್ಪನವರು ಸಂಘಟನೆಯಲ್ಲಿ ಬಹಳ ಹೆಚ್ಚಿನ ಚಾಣಾಕ್ಷತನ ತೋರುವಂಥದ್ದು ಮತ್ತು ಸಂಘಟನೆ ಶಕ್ತಿಯಾಗಿ ಇವತ್ತು ನಮ್ಮ ರಾಯಚೂರು ನಗರದಲ್ಲಿ ಬೆಳೆದಿದ್ದಾರೆ. ಅವರ ಸಂಘಟನೆಯನ್ನು ಪರಿಗಣಿಸಿ ನಾನು ಮೊಟ್ಟ ಮೊದಲಿಗೆ ಅವರ ಒಂದು ಏರಿಕೆ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಮಾಡಿರುವಂಥ ಕಾರ್ಯಕ್ರಮ ನೋಡಿ ಅವರು ಅವತ್ತೇ ಪಕ್ಷ ಸೇರ್ಪಡೆಗೊಂಡು ಅವತ್ತೇ ನಿರ್ಣಯ ಮಾಡಿದ ನಾನು ಮುಂದಿನ ನಗರಸಭಾ ಸದಸ್ಯ ನೀನೇ ಇಲ್ಲಿ ಅಂತೇಳಿ ಸಂದರ್ಭದಲ್ಲಿ ಬಹಳಷ್ಟು ಒತ್ತಡಗಳು ಬಂದು ಬಹಳಷ್ಟು ಬೇರೆ ಬೇರೆ ರೀತಿಯ ಒಂದು ಒತ್ತಡ ನನ್ನ ಮೇಲೆ ಬಂದು, ಆದರೂ ಕೂಡ ನಾನು ಯಾವುದೇ ಚಿಂತೆ ಮಾಡದೆ ಅದಕ್ಕೆ ಟಿಕೆಟ್ ಕೊಟ್ಟು ಗೆದ್ದು ಬಂದರು. ಪಕ್ಷಕ್ಕೆ ನಮಗೆ ಒಂದು ಹೆಸರನ್ನು, ಕೀರ್ತಿಯನ್ನು ತಂದರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ಕೂಡ ಇವತ್ತು ಪಕ್ಷ ಸೇರ್ಪಡೆಗೊಂಡಿದ್ದೀರಿ. ನಿಮಗೆಲ್ಲ ಮತ್ತೊಮ್ಮೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತವನ್ನು ಕೋರ್ತಾ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಬೇಕು. ವಿಶೇಷವಾಗಿ ನಾವು ಈಶ್ವರನವರಿಗೆ ಕೂಡ ತಾವು ಶಕ್ತಿ ತುಂಬಬೇಕು ಮಾತನ್ನು ಹೇಳ್ತಾ, ಸಂತಪ್ಪವರಾಗಲಿ, ನಾಗರಾಗಲಿ, ಟಿಯವರಾಗಲಿ, ಶಿವಮೂರ್ತಿಯವರಾಗಲಿ, ಅಮರೇಗೌಡರಾಗಲಿ, ನಮ್ಮ ಅಸ್ಲಾಂ ಅವರಾಗಲಿ, ಕರೀಮು, ಬಾಬರು, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕ್ರಿಯಾಶೀಲರಾಗಿ ಬಹಳ 35, 40, 37, 38 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದೀವಿ.
ನಾವು ನಮ್ಮ ತಂದೆಯವರು DCC ಪ್ರೆಸಿಡೆಂಟ್ ಆದಾಗಿನಿಂದ, ಅನಂತರ ಭೋಜರಾಜ್ ಅವರು DCC ಪ್ರೆಸಿಡೆಂಟ್ ಆದಾಗಿನಿಂದ, ಆಮೇಲೆ ವೆಂಕಟೇಶ್ ನಾಯ್ಕರಾದಾಗ, ನಾನಾದಾಗ, ಈಗ ರಾಮಣ್ಣ ಈರ್ಗಿರಿ ಆದರು, ಆಮೇಲೆ BV ನಾಯ್ಕರಾದರು, ಆಮೇಲೆ ಇಟಿಗೆ ಅವರಿಗಾಗಿ ಎಲ್ಲ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಪಕ್ಷದ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಸಾಮಾನ್ಯ ಕಾರ್ಯಕರ್ತರಂತಾಗಿ ಕೆಲಸ ಮಾಡಿ ನಾವು ಪಕ್ಷದ ಸಂಘಟನೆಯನ್ನು ಮಾಡಿದ್ವಿ. ನಾವು ನಿಮಗೆ ಗೊತ್ತಿದ್ದೀವಿ, ಈಗಂತೂ ದುಡ್ಡು ಕೊಟ್ಟರೆ ಎಲ್ಲರೂ ಬಂದು ಬಂಟಿಂಗ್ ಕಟ್ತಾರೆ, ಜಂಡ ಕಟ್ತಾರೆ, ಎಲ್ಲ ಕಟ್ತಾರೆ. ಹಾಗೆ ನಮ್ಮ ಕಾಲದಲ್ಲಿ ಯಾರು ಜಂಡ ಕಟ್ಟೋರು ಯಾರಿರಲಿಲ್ಲ. ನಾವೇ ರೋಡಿಗೆ ನಿಂತು ಜಂಡ ಕಟ್ಟಿದ್ವಿ, ಬಂಟಿಂಗ್ ಕಟ್ತಿದ್ವಿ, ರೋಡಿಗೆ ನಿಂತು ರಾತ್ರೆಲ್ಲ ಕಟ್ಟಿ ಪಕ್ಷದ ಕೆಲಸವನ್ನು ಆ ರೀತಿ ಮಾಡಿದ್ದೇವೆ. ಮತ್ತು ಅದರ ಜೊತೆಗೆ ಜನರನ್ನ, ಪಕ್ಷದ ಕಾರ್ಯಕ್ರಮಕ್ಕೆ ಜನರನ್ನ ಎಬ್ಬಿಸ್ತಾ ಇರುವಂಥದ್ದು ನಾನು, ಶಾಂತಪ್ಪ, ಎಲ್ಲ ಬೇರೆ ಬೇರೆ ಮುಖಂಡರು ಬಹಳಷ್ಟು ಜನರಿದ್ದಾರೆ. ಎಲ್ಲರೂ ಕೂಡ ನಾವು ಜನರ ಪಕ್ಷಕ್ಕೆ ಒಂದು ಶಕ್ತಿಯನ್ನ ಕೊಡುವಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಶಕ್ತಿಯನ್ನ ತುಂಬಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಮ್ಮ ಪಕ್ಷದ ವತಿಯಿಂದ ನಮಗೆ ತಿಳಿಯಬಯಸ್ತೇವೆ. ಈಗ ನಾನೇನು ಹೇಳೋದು ಬೇಕಾಗಿಲ್ಲ. ಈಗಾಗಲೇ ನಮ್ಮ ಹಿರಿಯರು ಶಾಂತಪ್ಪಣ್ಣವರು ಮತ್ತು ವಸಂತ ಕುಮಾರ್ ಸಾಹೇಬರು ಸಾಕಷ್ಟು ಪಕ್ಷದ ಸಿದ್ಧಾಂತಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳು, ಈಗ ಇಮಿಡಿಯೇಟ್ ಆಗಿ ನಮಗೆ ಕಾರ್ಪೊರೇಟ್ ಎಲೆಕ್ಷನ್ಸ್ ಬರ್ತವೆ. ಇನ್ನು 2-3 ತಿಂಗಳಲ್ಲಿ ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಬರ್ತವೆ. ಆ ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಬಂದಾಗ ನಿಮ್ಮ ವಾರ್ಡ್ನಲ್ಲಿ ನೀವು ಮೊನ್ನೆ ನಡೆದಂಥ ಚುನಾವಣೆ MP ಚುನಾವಣೆ ಓಟು ತೊಗೊಳಕ್ಕೆ ಹೋಗ್ಬೇಡ್ರಿ. ಮೊದಲ MLA ಓಟ್ ಬಿದ್ದು ಮತ್ತು ಕಾರ್ಪೊರೇಷನ್ನಾಗೆ ಓಟು ಬಿದ್ದಿದ್ದು ಆ ಒಂದು ಅಂಕಿ ಅಂಶಗಳನ್ನು ತಗೋಬೇಕು. ಲಾಸ್ಟ್ MLA ಎಲೆಕ್ಷನ್ನಾಗ ಆ ವಾರ್ಡ್ನಾಗ ನಮ್ಗೆ ಎಷ್ಟು ಬಿದ್ದಾವ, ಎಷ್ಟು ಓಟಿಲ್ಲ, ಎಷ್ಟು ಕಡಿಮೆ ಅವ, ಎಷ್ಟು ಜಾಸ್ತಿ ಅವ, ಎಷ್ಟು ಮಂದಿ ಆ ಕಡೆ ಹೋಗ್ಯಾರ, ಎಷ್ಟು ಮಂದಿ ಈ ಕಡೆ ಬಂದಾರ, ಸ್ವಲ್ಪ ಅದ್ರ ಬಗ್ಗೆ ತಾವೆಲ್ಲರೂ ಕೂಡ ಕೂಲಂಕಷವಾಗಿ ತಮ್ಮ ವಾರ್ಡ್ನಲ್ಲಿ ತಾವು ಆಲೋಚನೆ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದು. ಈ ಮೊನ್ನೆ ನೀವು MP ಎಲೆಕ್ಷನ್ನಾಗ ಸಾರಾ ಸಂಕಟ ಆಗ್ತಾರೆ. MP ಎಲೆಕ್ಷನ್ ನೀವು ಹಿಡ್ಕೊಳಕ್ಕೆ ಹೋಗ್ಬಾರ್ದು. ವಾರ್ಡ್ MLA ಎಲೆಕ್ಷನ್ ಇಡ್ತಾರೆ. ಯಾಕಂದ್ರೆ ಕೆಲವು ವಾರ್ಡ್ನಲ್ಲಿ ನಾನು ನೋಡಿದ ಪ್ರಕಾರ MP ಎಲೆಕ್ಷನ್ನಾಗ 2,000 ಲೀಡ್ BJP ಆದರೆ ಅದೇ ಕಾಂಗ್ರೆಸ್ ಈ BJP ಎಲೆಕ್ಷನ್ನಾಗ 2,000 BJP ಲೀಡ್ ಆದ MLA ಎಲೆಕ್ಷನ್ನಾಗ. ಆ ಥರ ವಾರ್ಡ್ಗಳು. ಅದಕ್ಕೆ ತಾವೆಲ್ಲರೂ ಕೂಡ ಅದು ಮನಗಂಡು ನೋಡಬೇಕು. ನೋಡಿ ಮುಂದಿನ ದಿವಸಗಳಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ನಗರಸಭೆ ನಮ್ಮ ತೆಕ್ಕೆಗೆ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ನಗರಸಭೆ ಭಾಳ ಮುಖ್ಯವಾಗಿರುತ್ತೆ. ಇವತ್ತು ನೀವು ಏನಪ್ಪ ಅಂದ್ರೆ ಪ್ರತಿಯೊಂದು ನೀವು ಒಂದು ಓಣಿಯಲ್ಲಿ ನೀವು ಇರ್ತಕ್ಕಂಥವರೆಲ್ಲರೂ ನಿಮ್ಮ ವಾರ್ಡ್ಗಳನ್ನು ಸ್ವಚ್ಛತೆ ಮಾಡೋದಾಗಲಿ, ಕುಡಿಯುವ ನೀರಿಗಾಗಲಿ ಅಥವಾ ಆಶ್ರಯ ಮನೆಗಳಿಗಾಗಲಿ, ಬಡವರಿಗೆ ಮುಡ್ತಕ್ಕಂಥ ಎಲ್ಲ ಸೌಲಭ್ಯಗಳಿಗಾಗಲಿ ನೋಡೋಕೆ ಸ್ವಲ್ಪ ಸರಿಸಾಗ್ತಕ್ಕಂಥ ಕೆಲಸ ಆಗ್ತದೆ. ಆ ವಾರ್ಡ್, ಆ ಮುನ್ಸಿಪಾಲ್ಟಿ ನಮ್ಮ ಕೈಯಾಗಿದ್ದ ಅದು ಒಂದೇದು ಇದೆ. ಅದನಂತರ ಏನಪ್ಪ ಅಂತಂದ್ರೆ ನಾವು ಜನರಿಗೆ ಅವರ ಹತ್ತಿರ ಹೋಗಿ ತಿಳಿಸ್ಬೇಕು. ನಾವು ಮೊದಲೇ ಕೂಡ ಈ ನಮ್ಮ ಏನು 5 ಗ್ಯಾರಂಟಿಗಳಾವ ಮಾರ್ಗದರ್ಶನದಲ್ಲಿ ನಾವೆಲ್ಲ ಅತ್ಯಂತ ಪ್ರಾಮಾಣಿಕತೆಯಿಂದ ಪಕ್ಷದ ಮೇಲೆ ಅಭಿಮಾನ ಇಟ್ಕೊಂಡು ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ನಿಶ್ಚಿತ ಕಾಂಗ್ರೆಸ್ ಪಕ್ಷ ನಮಗೆ ಒಂದೊಂದು ದಿವಸ ಗುರುತಿಸಿ ನಮ್ಗೆ ಏನು ಸ್ಥಾನವನ್ನು ಕೊಡಬೇಕು ಕೊಡೆ ಕೊಡ್ತದೆ. ಹಾಗಾಗಿ ತಾವು ಏನು ಇವತ್ತು ಈ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಏನು ಸರ್ಕಾರ ನಡೆಸಿದರೆ ಭಾಳಷ್ಟು ಬಡವರಿಗಾಗಿ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಏನು ಹೇಳೋದಿಲ್ಲ. ನೀವೆಲ್ಲ ಇವತ್ತು ಯುವಕರು ಅತ್ಯಂತ ಉತ್ಸಾಹದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರಿ. ನಾನು ಮತ್ತೊಮ್ಮೆ ತಾವೆಲ್ಲರೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ನಾನು ಯಾವತ್ತೂ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಸೇರ್ಪಡೆ ಆಗಿದ್ದೀವಿ. ನಮ್ಮೆಲ್ಲರಿಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮಗೆ ಅತ್ಯಂತ ಸಂತೋಷದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ ಅತ್ಯಂತ ದೊಡ್ಡ ಪಕ್ಷ. ಈ ಪಕ್ಷದಲ್ಲಿ ಜಾತಿ ಮತ ಭೇದ ಭಾವ ಏನೂ ಇಲ್ಲ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅನ್ನುವಂಥ ಧ್ಯೇಯವನ್ನು ಹೊಂದಿರುವಂಥ ಈ ಒಂದು ಪಕ್ಷ. ತಾವು ಯುವಕರು ಇದ್ದೀರಿ, ಇನ್ನು ಅನೇಕ ಜನ ಹಿರಿಯರಿದ್ದೀರಿ. ಕಾಂಗ್ರೆಸ್ ಪಕ್ಷದ ಏನು ನಮ್ಮ ಯೋಜನೆಗಳಿದ್ದಾವೆ, ನಮ್ಮ ಪಕ್ಷದ ನೇತೃತ್ವ ವಹಿಸಿರುವಂಥ ಇವತ್ತು
ನಮ್ಮ DK ಶಿವಕುಮಾರ್ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು, ಏನು ನಮ್ಮ ಪಕ್ಷದ ಹಿರಿಯರು ಇವತ್ತು ಕರ್ನಾಟಕ ರಾಜ್ಯದ ನಾವು ಏನು ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ದೀವಿ ಆ ರೀತಿ ಯೋಜನೆಗಳು ಮಾತು ತಪ್ಪದಂತೆ ನಾವು ಏನು ನೀಡಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯರು ಆ ಯೋಜನೆಗಳು ತಲುಪಿದ್ದಾವ ಇಲ್ಲ ಏನು ಅನ್ನೋದು ನಮಗೆ ಅತ್ಯಂತ ದೊಡ್ಡ ಕೆಲಸ.